ಇವತ್ತು ಶಿವರಾತ್ರಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೂ ಕೂಡ ಮೈಸೂರು ಅರಮನೆಯಲ್ಲೂ ವಿಶೇಷವಾದಂತಹ ಪೂಜಾ ಕಾರ್ಯಗಳು ನಡೀತಾ ಇದೆ. ಸೊ ಅಲ್ಲೂ ಪೂಜೆಗಳೆಲ್ಲವೂ ಕೂಡ ಪ್ರಾರಂಭ ಆಗಿರುವಂಥದ್ದು. ಅನ್ಯದೇನಲ್ಲ, ನೀನೇ ಸರ್ಟಿಫೈ ಮಾಡಬೇಕು, ನಮ್ದೇನಿಲ್ಲ. ಇವತ್ತು ಎಲ್ಲ ಕಡೆಯಲ್ಲೂ ಕೂಡ ಶಿವನ ಆರಾಧನೆಯನ್ನು ಮಾಡಲಾಗತ್ತೆ. ಮಹಾಶಿವರಾತ್ರಿ ಅಂತ ಅಂದರೆ ಅದೊಂದು ಸಂಭ್ರಮ, ಅದೊಂದು ಹಬ್ಬ. ಇವತ್ತು ಬೆಳಗ್ಗೆಯಿಂದಲೂ ಮುಂಜಾನೆಯಿಂದಲೂ ಕೂಡ ಹಲವು ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಅಭಿಷೇಕ ಪೂಜಾ ಕಾರ್ಯಗಳು ನಡೀತಾ ಇದೆ. ಅದೇ ರೀತಿಯಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ವಿಶೇಷವಾದಂಥ ಆರಾಧನೆಯನ್ನು ಮಾಡಲಾಗ್ತಾ ಇದೆ. ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಈ ಹಬ್ಬವೂ ಕೂಡ ಒಂದು. ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಇದನ್ನು ಆಚರಿಸಲಾಗತ್ತೆ. ಸಾಮಾನ್ಯವಾಗಿ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲೇ ಶಿವರಾತ್ರಿ ಹಬ್ಬ ಬರುತ್ತೆ. ಇಡೀ ದಿನ ಉಪವಾಸ ಮಾಡೋದು, ಜಾಗರಣೆ ಮಾಡೋದು, 4 ಯಾಮಗಳಲ್ಲೂ ಕೂಡ ಶಿವಪೂಜೆಗಳನ್ನು ಮಾಡುವ ಮೂಲಕ ಈ ಹಬ್ಬವನ್ನು ಆಚರಿಸಲಾಗತ್ತೆ. ಇದರ ಮುಂದಿನ ದಿನ ಸಿಹಿ ತಿನಿಸುಗಳನ್ನು ತಯಾರಿಸೋದು, ತಂಬಿಟ್ಟು, ಈ ಎಲ್ಲ ತಿಂಡಿ ತಿನಿಸುಗಳನ್ನು ಮಾಡೋದು ಈ ಹಬ್ಬದ ಪ್ರಮುಖ ಆಚರಣೆ ಆಗಿದೆ. ಶಿವರಾತ್ರಿ ಅಂತಂದರೆ ಎಲ್ರಿಗೂ ನೆನಪಾಗೋದೇ ಜಾಗರಣೆ ಮಾಡೋದು, ಶಿವನಿಗೆ ಅಲಂಕಾರ ಮಾಡೋದು, ಪೂಜೆ ಮಾಡೋದು. ಎಲ್ಲ ಶಿವನ ದೇವಸ್ಥಾನದಲ್ಲೂ ಕೂಡ ಇವತ್ತು ಮುಂಜಾನೆ 4 ಗಂಟೆಯಿಂದಲೇ ಅಭಿಷೇಕ, ಮಹಾಮಂಗಳಾರತಿ, ಪೂಜಾ ಕಾರ್ಯಗಳು ನಡೀತಾ ಇದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ಮೈಸೂರಿನಲ್ಲಿ ಯಾವ ರೀತಿಯಾಗಿ ಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ? ಹೌದು ನೀತಿ, ಇವತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಹಾಶಿವರಾತ್ರಿಯ ಒಂದು ಸಂಭ್ರಮ ಮನೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಮೈಸೂರು ಭಾಗದಲ್ಲಿ ಬರತಕ್ಕಂತ ಹಲವು ದೇವಾಲಯಗಳಲ್ಲಿ ಬೆಳಗಿನಿಂದಲೇ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗ್ತಾ ಇದೆ. ಅದರಲ್ಲಿ ದಕ್ಷಿಣ ಕಾಶಿ ನಂಜನಗೂಡು ನಂಜುಂಡೇಶ್ವರ ದೇವಾಲಯ ಇರಬಹುದು, ಜೊತೆಗೆ ಚಾಮರಾಜನಗರದ ಮಹದೇಶ್ವರ ಬೆಟ್ಟ ಇರಬಹುದು, ಜೊತೆಗೆ ಮೈಸೂರಿನಲ್ಲಿ ಪ್ರಮುಖವಾಗಿ ಮೈಸೂರು ನಗರದಲ್ಲಿ ಅರಮನೆಯ ಆವರಣದಲ್ಲಿರುವಂತಹ ತಿರುಣೇಶ್ವರ ದೇವಾಲಯದಲ್ಲಿ ಈಗಾಗಲೇ ಬೆಳಗಿನಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ನಡೀತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಅರಮನೆಯ ಆವರಣದಲ್ಲಿರ್ತಕ್ಕಂಥ ಜಗತ್ಪ್ರಸಿದ್ಧ ಅರಮನೆಯ ಆವರಣದಲ್ಲಿರುವಂತಹ ತಿರುಣೇಶ್ವರ ದೇವಾಲಯ ಏನಿದೆ, ಈ ಒಂದು ದೇವಾಲಯದಲ್ಲಿ ಪ್ರತಿ ಶಿವರಾತ್ರಿಯ ಸಂದರ್ಭದಲ್ಲಿ ಶಿವಾರಾಧನೆಯನ್ನ ಮಾಡಲಾಗುತ್ತೆ. ಬೆಳಗಿನ ಜಾವ ಸೂರ್ಯ ಉದಯವಾಗ್ಲಿಕ್ಕಿಂತಲೂ ಮುಂಚೆಯೇ ಅಲ್ಲಿಗೆ ಚಿನ್ನದ ಕೊಳಗವನ್ನ ಧಾರಣೆ ಮಾಡುವ ಮುಖಾಂತರ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಮುಖ್ಯವಾಗಿ ಅರಮನೆ ಆವರಣದಲ್ಲಿರುವಂತಹ ತಿರುಣೇಶ್ವರ ದೇವಾಲಯಕ್ಕೆ ಒಡೆಯರವರು ಅಂದ್ರೆ ಈಗ ಇರ್ತಕ್ಕಂತ ಯದುವೀರವರು ಏನಿದ್ದಾರೆ, ಅವರ ತಾತ ಜಯಚಾಮರಾಜೇಂದ್ರ ಒಡೆಯರ್ ಅವರು ನೀಡಿರತಕ್ಕಂತ 11. ಥ್ಯಾಂಕ್ ಯು ಪುನೀತ್, ತಮ್ಮ ಡೀಟೇಲ್ಸ್ಗಾಗಿ.